ನಮಸ್ಕಾರ ವೀಕ್ಷಕರೇ, ಮಹಾಭಾರತದ ಯಕ್ಷ ಪ್ರಶ್ನೆಯ 3ನೇ ಹಾಗೂ ಅಂತಿಮ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ನಮ್ಮ ಈ ಇಂದಿನ ವಿಡಿಯೋದಲ್ಲಿ ಈ ಕಥೆಯ ಸಂದರ್ಭ ಹಾಗೂ ಈ ಯಕ್ಷ ಪ್ರಶ್ನೆಯ ಕಾರಣ ಮತ್ತು ಕೆಲವು ಪ್ರಶ್ನೆ ಹಾಗೂ ಉತ್ತರಗಳ ವಿವರಣೆಯನ್ನ ತಿಳಿಸಿದ್ದೇವೆ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ದಯವಿಟ್ಟು ನೋಡಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಪ್ರೋತ್ಸಾಹವನ್ನು ನೀಡಿ. ನಾವು ಈ ಇಂದಿನ ವಿಡಿಯೋದಲ್ಲಿ ತಮಗೆಲ್ಲ ಯಕ್ಷನ ಪ್ರಶ್ನೆಗೆ ಉತ್ತರವನ್ನ ಕೇಳಿದ್ವು. ಆ ಪ್ರಶ್ನೆ ಏನೆಂದರೆ, ಶ್ರೇಷ್ಠ ವ್ಯಕ್ತಿತ್ವದ ಆಭರಣ ಯಾವುದು? ಇದಕ್ಕೆ ಧರ್ಮರಾಯನ ಉತ್ತರ ವಿನಯ. ಅಂದರೆ ಇದರ ಅರ್ಥ ವಿನಯವು ವ್ಯಕ್ತಿಯ ವ್ಯಕ್ತಿತ್ವದ ಗೌರವವನ್ನ ಹೆಚ್ಚಿಸುತ್ತದೆ. ವಿನಯವಿಲ್ಲದ ವಿದ್ಯೆ ಅಜ್ಞಾನಕ್ಕೆ ಸಮ. ವಿನಯವಿಲ್ಲದವರು ಎಂತಹ ಉನ್ನತ ಅಧಿಕಾರಿಯಾದರೂ ಅವನು ಅಜ್ಞಾನಿಯೇ ಎಂಬುದು. ಯಕ್ಷ ಪ್ರಶ್ನೆ 21. ಮನುಷ್ಯನಿಗೆ ಜೀವನದಲ್ಲಿ ಶ್ರೇಷ್ಠವಾದ ಆಸ್ತಿ ಯಾವುದು? ಮನುಷ್ಯನ ಜೀವನದ ಶ್ರೇಷ್ಠವಾದ ಆಸ್ತಿ ಅಂದ್ರೆ ಅದು ಜ್ಞಾನ ಎಂಬುದು. ಇದಕ್ಕೆ ಧರ್ಮರಾಯನ ವಿವರಣೆ, ಮನುಷ್ಯನು ಜ್ಞಾನದಿಂದ ಎಲ್ಲವನ್ನೂ ಸಂಪಾದಿಸಬಹುದು ಮತ್ತು ಎಲ್ಲ ವಸ್ತುಗಳು ನಾಶವಾಗುವುದು, ಆದರೆ ಜ್ಞಾನವು ಆತ್ಮದೊಂದಿಗೆ ಜೀವಿಸುತ್ತದೆ ಎನ್ನುವುದು ಯುಧಿಷ್ಠಿರನ ವಿವರಣೆ. ಈ ಯಕ್ಷ ಪ್ರಶ್ನೆ 22. ಧರ್ಮದ ಮೂಲ ಯಾವುದು? ನಮ್ಮೊಳಗಿನ ಅಂತರಾತ್ಮವೇ ಧರ್ಮದ ಮೂಲ. ಯಾಕಂದ್ರೆ ನಾವು ಮಾಡುವ ಯಾವುದೇ ಕರ್ಮವು ಧರ್ಮವಾಗಿದೆಯೋ ಅಥವಾ ಅದು ಅಧರ್ಮದಿಂದ ಕೂಡಿದೆಯೋ ಎಂಬುದನ್ನ ನಮ್ಮ ಅಂತರಾತ್ಮ ತಿಳಿಸುತ್ತದೆ ಎಂದು ಧರ್ಮರಾಯ ವಿವರಿಸುತ್ತಾನೆ. ಯಕ್ಷ ಪ್ರಶ್ನೆ 23. ಮಾನವನ ಜೀವನದ ನಿಜವಾದ ಸ್ನೇಹಿತರು ಯಾರು? ಗಂಡನಿಗೆ ಹೆಂಡತಿ ನಿಜವಾದ ಜೀವನದ ಸ್ನೇಹಿತೆ ಹಾಗೂ ಹೆಂಡತಿಗೆ ಗಂಡನು ನಿಜವಾದ ಜೀವನದ ಸ್ನೇಹಿತ ಎಂಬುದು ಧರ್ಮರಾಯನ ಉತ್ತರ ಹಾಗೂ ಇದು ಸತ್ಯ ಕೂಡ. ಯಕ್ಷ ಪ್ರಶ್ನೆ 24. ಮನುಷ್ಯನನ್ನು ಪೂಜ್ಯನನ್ನಾಗಿ ಮಾಡುವ ಗುಣಗಳು ಯಾವುವು? ಇದಕ್ಕೆ ಧರ್ಮರಾಯನ ಉತ್ತರ ನಿಸ್ವಾರ್ಥದಿಂದ ಮಾಡುವ ದಾನ ಹಾಗೂ ತ್ಯಾಗ. ಈ ಗುಣಗಳು ಮನುಷ್ಯನನ್ನು ಪೂಜನೀಯನನ್ನಾಗಿ ಮಾಡುತ್ತವೆ. ಯಕ್ಷ ಪ್ರಶ್ನೆ 25. ಮಾನವನ ಜೀವನದ ಗುರಿ ಏನಾಗಿರಬೇಕು? ಇದಕ್ಕೆ ಮಾನವನ ಜೀವನದ ಗುರಿ ಮುಕ್ತಿ ಸಾಧನೆ ಮಾಡುವುದು ಎಂದು ಉತ್ತರಿಸುತ್ತಾನೆ. ಯಕ್ಷ ಪ್ರಶ್ನೆ 26. ಮಾನವನ ಜೀವನದ ಪೂಜನೀಯರು ಯಾರು? ಜನ್ಮ ಕೊಟ್ಟ ತಾಯಿ, ಬುದ್ಧಿ ಕಲಿಸಿದ ತಂದೆ ಹಾಗೂ ವಿದ್ಯೆ ಹಾಗೂ ಮಾರ್ಗದರ್ಶನ ನೀಡಿದ ಗುರುಗಳು ಯಾವಾಗಲೂ ಪೂಜನೀಯರು ಎಂಬುದು ಧರ್ಮರಾಯನ ಉತ್ತರ. ಯಕ್ಷ ಪ್ರಶ್ನೆ 27. ಈ ಜಗತ್ತಿನ ವಿಜ್ಞಾನದ ಮೂಲ ಯಾವುದು? ಇದಕ್ಕೆ ಧರ್ಮರಾಯನ ಉತ್ತರ ಈ ಜಗತ್ತಿನ ಎಲ್ಲ ವಿಜ್ಞಾನಗಳ ಮೂಲ ಜ್ಞಾನ ಎಂಬುದು. ಇದಕ್ಕೆ ಅವರ ವಿವರಣೆ, ಜ್ಞಾನವಿಲ್ಲದೆ ಯಾವುದೇ ವಿಜ್ಞಾನವು ಹುಟ್ಟಲು ಸಾಧ್ಯವಿಲ್ಲ ಎಂಬುದು. ಯಕ್ಷ ಪ್ರಶ್ನೆ 28. ಜಗತ್ತಿನಲ್ಲಿ ಕತ್ತಲಿನಷ್ಟೇ ಶಕ್ತಿ ಉಳ್ಳದ್ದು ಯಾವುದು? ಚಿಂತೆ ಎಂಬುದು ಧರ್ಮರಾಯನ ಉತ್ತರ. ಯಾವ ಮನುಷ್ಯನಿಗೆ ಚಿಂತೆಯು ಆವರಿಸುತ್ತದೆಯೋ ಆತನು ಅದು ಅಂಧಕಾರಕ್ಕೆ ದೂಡುತ್ತದೆ. ಚಿಂತೆ ಎಂಬುದು ಕತ್ತಲೆ ಎಂಬಂತೆಯೇ ಒಂದು ನಕಾರಾತ್ಮಕ ಶಕ್ತಿ ಎಂಬುದು ಉತ್ತರದ ವಿವರಣೆ. ಯಕ್ಷ ಪ್ರಶ್ನೆ 29. ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಮನುಷ್ಯನಿಗೆ ಏನು ನಷ್ಟವಾಗುತ್ತದೆ? ಇದಕ್ಕೆ ಯುಧಿಷ್ಠಿರನ ಉತ್ತರ, ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಮನುಷ್ಯನಿಗೆ ತನ್ನ ಆಯಸ್ಸು ನಷ್ಟವಾಗುತ್ತದೆ. ಪ್ರತಿದಿನವೂ ಮನುಷ್ಯ ತನ್ನ ಜೀವನದ ಒಂದು ದಿನವನ್ನ ಕಳೆದುಕೊಳ್ಳುತ್ತಾನೆ ಎಂಬುದು. ಯಕ್ಷ ಪ್ರಶ್ನೆ 30. ಸಾತ್ವಿಕ ಶಕ್ತಿಯ ಶ್ರೇಷ್ಠವಾದ ಗುಣ ಯಾವುದು? ಕ್ಷಮೆ. ಕ್ಷಮೆಯು ಮಾನವೀಯತೆ ಮತ್ತು ತಾಳ್ಮೆಯ ಪ್ರತೀಕ. ಕ್ಷಮೆ ಇದ್ದಲ್ಲಿ ಧರ್ಮವಿರುತ್ತದೆ. ಕ್ಷಮೆ ಇಲ್ಲದ ಧರ್ಮ ನಾಶವಾಗುತ್ತದೆ. ಕ್ಷಮೆಯು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಶತ್ರುಗಳನ್ನು ಕ್ಷಮಿಸುವವನು ಶ್ರೇಷ್ಠನಾಗುತ್ತಾನೆ ಎಂಬುದು ಧರ್ಮರಾಯನ ಉತ್ತರದ ತಾತ್ಪರ್ಯ. ಯಕ್ಷ ಪ್ರಶ್ನೆ 31. ಮನುಷ್ಯನ ಶ್ರೇಷ್ಠವಾದ ಶಕ್ತಿ ಯಾವುದು? ಸಹನೆ. ಮನುಷ್ಯನು ಸಹನೆಯಿಂದ ವರ್ತಿಸಿದರೆ ಜೀವನದ ಎಲ್ಲ ಕಠಿಣ ಸಂದರ್ಭಗಳನ್ನು ನಿಭಾಯಿಸಬಲ್ಲ. ಯಕ್ಷ ಪ್ರಶ್ನೆ 32. ಕರ್ಮಗಳಲ್ಲಿ ಶ್ರೇಷ್ಠವಾದ ಕರ್ಮ ಯಾವುದು? ಇದಕ್ಕೆ ಧರ್ಮರಾಯನ ಉತ್ತರ ನಿಷ್ಕಾಮ ಕರ್ಮ. ಅಂದರೆ ಫಲ ಅಫಲಗಳ ನಿರೀಕ್ಷೆ ಇಲ್ಲದೆ
ಮಾಡುವ ಕರ್ಮವು ಶ್ರೇಷ್ಠವಾದ ಕರ್ಮ ಎಂಬುದು. ಯಕ್ಷ ಪ್ರಶ್ನೆ 33. ಯಾವುದು ಮನುಷ್ಯನ ಶ್ರೇಷ್ಠವಾದ ಯಶಸ್ಸು? ಇಂದ್ರಿಯಗಳ ನಿಗ್ರಹ. ಅಂದ್ರೆ ಇಂದ್ರಿಯಗಳ ಮೇಲೆ ಹಿಡಿತವನ್ನ ಸಾಧಿಸುವವನು ಪ್ರಾಪಂಚಿಕ ಆಕರ್ಷಣೆಗಳಿಂದ ದೂರವಾಗಿ ಮೋಕ್ಷದ ಕಡೆಗೆ ಸಾಗುತ್ತಾನೆ ಎಂಬುದು ಧರ್ಮರಾಯನ ವಿವರಣೆ. ಯಕ್ಷ ಪ್ರಶ್ನೆ 34. ಮನುಷ್ಯನ ಶ್ರೇಷ್ಠವಾದ ಭಾಗ್ಯ ಯಾವುದು? ಮನುಷ್ಯನ ದೈಹಿಕ ಆರೋಗ್ಯವೇ ಅವನ ನಿಜವಾದ ಭಾಗ್ಯ. ಯಾಕಂದ್ರೆ ದೈಹಿಕ ಆರೋಗ್ಯವು ಉತ್ತಮವಾಗಿದ್ದರೆ ಮಾನವ ಏನನ್ನೂ ಬೇಕಾದರೆ ಸಾಧಿಸಬಲ್ಲ ಎಂಬುದು ಜ್ಯೇಷ್ಠ ಪಾಂಡವನ ಉತ್ತರ. ಯಕ್ಷ ಪ್ರಶ್ನೆ 35. ಧರ್ಮ ಮತ್ತು ಅಧರ್ಮ ಮಾರ್ಗಗಳು ಯಾವ್ಯಾವು? ನ್ಯಾಯ, ಸತ್ಯ, ದಯೆ, ಸಹನೆ, ದಾನ, ತ್ಯಾಗ ಇವುಗಳನ್ನ ಒಳಗೊಂಡಿರುವ ಜೀವನ ಮಾರ್ಗವು ಧರ್ಮ ಮಾರ್ಗ. ಹಾಗೆ ಕ್ರೋಧ, ಅಹಂಕಾರ, ಅಜ್ಞಾನ, ಸ್ವಾರ್ಥ, ಆಸೆ ಇವುಗಳ ಅನುಸರಣೆಯಲ್ಲಿ ನಡೆಯುವ ದಾರಿಯು ಅಧರ್ಮವಾಗಿರುತ್ತದೆ ಎಂಬುದು ಧರ್ಮರಾಯನ ವಿವರಣೆ. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಯಕ್ಷ ಪ್ರಶ್ನೆಯ ಕೆಲವು ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳಾಗಿದ್ವು. ಯಕ್ಷನು ಧರ್ಮರಾಯನಿಗೆ ಒಟ್ಟು 123ಕ್ಕೂ ಅಧಿಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದಕ್ಕೆಲ್ಲ ಧರ್ಮರಾಯನು ಸಮಂಜಸವಾಗಿ ಉತ್ತರಗಳನ್ನ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾದ ಕೆಲವು 30ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನಾವು ವಿವರಿಸಿದ್ದೇವೆ. ಹೆಚ್ಚಿನ ಪ್ರಶ್ನೆಗಳು ಮತ್ತು ಉತ್ತರಕ್ಕೆ ಮಹಾಭಾರತದ ವನಪರ್ವವನ್ನ ಓದಿ. ಮುಂದೆ ಯಕ್ಷ ರೂಪದಲ್ಲಿದ್ದ ಧರ್ಮರಾಯನ ಉತ್ತರಗಳಿಗೆ ತೃಪ್ತನಾಗಿ ಸತ್ತು ಬಿದ್ದಿದ್ದ ಅರ್ಜುನ, ಭೀಮ, ನಕುಲ ಮತ್ತು ಸಹದೇವನನ್ನ ಬದುಕಿಸುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.